ಹಲೋ ಫ್ರೆಂಡ್ಸ್, ನೋಡಿ ನೆನ್ನೆ ಇದೇ ತಿಂಡಿನ ಮಾಡಿ ನಿಮಗೆ ಏನು ಇದಕ್ಕೆ ಹೆಸರು ಕೊಡ್ತೀರಾ ಅಂತ ಕೇಳಿದ್ದೆ. ಮತ್ತೆ ಇವತ್ತು ಇದೇ ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ. ಹೆಸರು ಏನು ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಕೆಲವರು ಕಲ್ತಪ್ಪ ಅಂತ ಹೇಳಿದ್ರು, ಇನ್ನು ಕೆಲವರು ಏನೇನೋ ಹೆಸರು ಹೇಳಿದರು. ಈ ತಿಂಡಿ ಇವತ್ತು ರೆಡಿ ಮಾಡಿದ್ದು ತುಂಬ ಡಿಫ್ರೆಂಟ್ ಆ್ಯಂಡ್ ತುಂಬಾ ಹೆಲ್ದಿ. ನೆನ್ನೆ ರೆಡಿ ಮಾಡಿದ್ದು ಕೂಡ ತುಂಬ ಹೆಲ್ದಿ ಆಗಿತ್ತು. ನಿಮ್ಮ ಮಕ್ಕಳಿಗೆ ನೀವೇನಾದರೂ ತಿಂಡಿ ಕೊಡ್ತೀರಾ, ವೆರೈಟೀಸ್ ಕೊಡ್ತೀರಾ ಅಂತ ಹೇಳಿದರೆ ನಾನು ಈ ತಿಂಡಿನ ರೆಫರ್ ಮಾಡ್ತೀನಿ. ಇದರಲ್ಲಿ ಏನಿದೆ ಅಂತ ನಾನು ನಿಮಗೆ ಫಸ್ಟ್ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫಸ್ಟ್ ನೋಡಿ ನೀವು. ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತೀನಿ ನಾನು. ಇದರಲ್ಲಿ ಹೆಲ್ತ್ ಮಿಕ್ಸ್ ಪೌಡ್ರ್, ನಾನೇ ರೆಡಿ ಮಾಡಿರುವಂಥ ಹೆಲ್ತ್ ಮಿಕ್ಸ್ ಪೌಡ್ರ್ ಇದೆ. ಆ್ಯಂಡ್ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟಿದೆ ಆ್ಯಂಡ್ ರವೆ ಸಜ್ಜಿಗೆ. ಸೊ ಇದು ಮೂರನ್ನ ಬಳಸ್ಕೊಂಡು ಅದಕ್ಕೆ ಕ್ಯಾರೆಟ್ ಮತ್ತು ಬೀಟ್ರೋಟ್ನ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಿದ್ದೀನಿ. ಇದನ್ನ ಹಾಕ್ಕೊಂಡು ರೆಡಿ ಮಾಡಿದಂಥ ತಿಂಡಿ ಇದು. ನನ್ನ ಮಗನಿಗೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಆ್ಯಂಡ್ ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು. ಇದೆಲ್ಲ ಇಷ್ಟು ಸೇರಿಸ್ಕೊಂಡು ಮಾಡಿರುವಂತಹ ತಿಂಡಿ ಇದು. ನೋಡೋದಕ್ಕೂ ತುಂಬ ಮುದ್ದಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಆಗುತ್ತೆ ತಿನ್ನೋದಕ್ಕೆ ಆ್ಯಂಡ್ ತುಂಬ ಹೆಲ್ದಿ ಕೂಡ. ಸೊ ನಿಮ್ಮ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ನೀವು ಒಂದೇ ಫುಡ್ಡು ತಿಂತಾ ಇಲ್ಲ, ಅವ್ರ ಫುಡ್ಡಲ್ಲೇ ಏನಾದರೂ ಡಿಫ್ರೆಂಟಾಗಿ ನೀವು ರೆಡಿ ಮಾಡಿ ಕೊಡಬೇಕು ಅಂತ ಹೇಳಿದ್ರೆ ಈ ಥರ ಮಾಡಿಕೊಡ್ಬೋದು ನೀವು. ಜಾಸ್ತಿ ತುಪ್ಪನೂ ಬೇಕಾಗಿರೋದಿಲ್ಲ ಮತ್ತು ಏನು ಬೇರೆ ಏನು ನಾವು ಇದಕ್ಕೆ ಯೂಸ್ ಮಾಡೋಕ್ಕೆ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ. ಕೊಡೋವಾಗ ಸ್ವಲ್ಪ ಬಿಸಿನೀರನ್ನ ಬಳಸ್ಕೊಂಡು ಅದಕ್ಕೆ ಡಿಪ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಸೈಡಲ್ಲಿ ಎಲ್ಲ ನೋಡಿ ಕ್ರಂಚಿಯಾಗಿದೆಯಲ್ವಾ, ಅದನ್ನು ನಾವೇ ತಿನ್ನೋಣ. ಸೊ ಮಕ್ಕಳಿಗೆ ಕೊಟ್ಟು ಉಳಿದ್ರೆ ಮತ್ತೆ ನಾವೇ ತಿನ್ಬೋದು. ನನಗಂತೂ ಇದಕ್ಕಿಂತ ಮುಂಚೆ 2-3 ಸಲ ಬೇರೆ ಬೇರೆ ಥರದ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಮಾಡಿದ್ದೀನಿ, ಅದು ಕೂಡ ಚೆನ್ನಾಗಿ ಬಂದಿತ್ತು. ಇವಾಗ ನಮ್ಮ ಮಗನ ಫುಡ್ಡಲ್ಲಿ ನಾನು ಇದನ್ನು ರೆಡಿ ಮಾಡಿದ್ದೀನಿ. ಅವನಿಗೆ ಕೊಡುವಂಥ ಸಮಯ. ಮಕ್ಕಳಿಗೆ ಟೇಸ್ಟ್ ಗೊತ್ತಾಗೋ ತನಕ ಏನೇ ಫುಡ್ ಕೊಟ್ಟರು ನಡೆಯುತ್ತೆ, ಏನೋ ತಿಂತಾರೆ. ಸ್ವಲ್ಪ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಅವರು ಫುಡ್ಡು ತಿನ್ನೋಕ್ಕೆ ತುಂಬ ಕಷ್ಟಪಡಿಸ್ತಾರೆ ನಮ್ಮನ್ನು. ಸೊ ಆವಾಗ ನಾವು ಏನಾದರೂ ಒಳ್ಳೆ ಫುಡ್ಡನ್ನು ಅವ್ರ ರೀತಿಯಲ್ಲೇ ರೆಡಿ ಮಾಡಿಕೊಡ್ಬೇಕಾಗತ್ತೆ. ಸೊ ನಾವೇನು ತಿಂತೀವೋ ಅದನ್ನು ಅವ್ರಿಗೆ ಕೊಡೋ ಫುಡ್ಡಲ್ಲಿ ರೆಡಿ ಮಾಡಿಕೊಟ್ರೆ ಅವರಿಗೆ ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ಅವ್ರು ತಿಂತಾರೆ. ಸೊ ನಾನು ಇದೇ ಥರ ಮಾಡ್ತೀನಿ, ಫುಡ್ಡನ್ನು ಅದೇ ಥರ ಮಾಡಿಕೊಡ್ತೀನಿ. ಸೊ ಇದನ್ನು ಫಸ್ಟ್ ಕಟ್ ಮಾಡೋಣ. ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ನಿಮಗೆ ನೋಡೋದಕ್ಕೆ ತುಂಬ ಕ್ರಂಚಾಗಿ ಕಾಣಿಸ್ಬೋದು, ಖಂಡಿತವಾಗ್ಲೂ ಒಳಗೆ ಆ ಥರ ಇಲ್ಲ. ಒಳಗಡೆ ಒಂಥರ ಸ್ಮೂತ್ ಆಗಿದೆ ನೋಡಿ. ಕಟ್ ಮಾಡಬೇಕಾದ್ರೆ ಒಂದು ಕೈಯಲ್ಲಿ ನಾನು ಕಟ್ ಮಾಡ್ತಿದ್ದೀನಿ, ಕಟ್ ಆಗ್ತಿದೆ ಅಂತ ಹೇಳಿದ್ರೆ ಬಿಸಿ ಇದೆ, ಕಟ್ ಆಗ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ಅಷ್ಟು ಗಟ್ಟಿಯಾಗಿಲ್ಲ. ಸೈಡಲ್ಲಿ ಮಾತ್ರ ಆ ಥರ ಬಂದಿರುವಂಥದ್ದು ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇಂಗ್ರೀಡಿಯೆಂಟ್ಸಲ್ಲಿ ಟೋಟಲ್ ಹೇಳಬೇಕು ಅಂತ ಹೇಳಿದ್ರೆ ಇದರಲ್ಲೊಂದು 15-20 ಐಟಮ್ಸ್ ಒಳಗಡೆ ಇಂಗ್ರೀಡಿಯೆಂಟ್ಸ್ ಇದೆ. ಅವನ ಹೆಲ್ತ್ ಮಿಕ್ಸ್ ಪೌಡ್ರಲ್ಲಿ ಒಂದು 15 ಇಂಗ್ರೀಡಿಯೆಂಟ್ಸ್ ಇದೆ. ಅದರ ಜೊತೆಗೆ ಕ್ಯಾರೆಟ್, ಬೀಟ್ರೋಟ್ ಮತ್ತು ಅಕ್ಕಿ ಹಿಟ್ಟು ಮತ್ತು ರವೆ ಸಜ್ಜಿಗೆನ ಬಳಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ತುಪ್ಪ. ಯಾವ ಥರ ಮಾಡೋದು ಅಂತ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಮನೇಲಿ ನೀವು ನಿಮ್ಮ ಮಗುವಿಗೆ ಇದನ್ನು ರೆಡಿ ಮಾಡಿ ಕೊಡಿ, ಯಾವುದೇ ಥರ ತೊಂದರೆನೇ ಇಲ್ಲ. A few moments later. ನೋಡಿ ಮಗನಿಗೆ ಅಂತ ರೆಡಿ ಮಾಡಿದ ತಿಂಡಿ ಅವನಂತೂ ತಿಂದಿಲ್ಲ. ಈಗ ನಾನೇ ಕಾಫಿ ಜೊತೆ ಕೂತ್ಕೊಂಡು ತಿಂತಾ ಇದ್ದೀನಿ. ಚೆನ್ನಾಗಿದೆ. ನಿನ್ನೆ ಇದೇ ತಿಂಡಿನ ಬೇರೆ ರೀತಿಯಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸ್ ಮುಖಾಂತರ ರೆಡಿ ಮಾಡಿದ್ದೆ. ಸೊ ಆವಾಗ ನಾನು ತಿಂತಿದ್ದಾಗ ನನ್ನ ಹತ್ರ ಬಂದು ನನ್ನನ್ನು ತಿನ್ನಲಿಕ್ಕೆ ಬಿಡಲಿಲ್ಲ. ಮಕ್ಕಳು ಹಾಗೆ ಅಲ್ವಾ, ನಾವೇನಾದರೂ ತಿಂತಾಯಿದ್ರೆ ನಮ್ಮನ್ನು ತಿನ್ನೋಕ್ಕೆ ಬಿಡಲ್ಲ. ಆವಾಗ ಒಂದು ಸ್ವಲ್ಪ ಟೇಸ್ಟ್ ಕೊಟ್ಟೆ ಅವನಿಗೆ. ಸ್ವಲ್ಪ ಒಂದು 2-3 ತುತ್ತು ತಿಂದ. ಅದನ್ನು ಅಂದ್ಕೊಂಡು ತಿಂತಾನೆ ಇವನು ಅಂತ ಅಂದ್ಕೊಂಡು ಅವನ ಫುಡ್ಡಲ್ಲಿ ಇದನ್ನು ರೆಡಿ ಮಾಡೋಣ ಅಂತ ಇವತ್ತು ಅವನ ಫುಡ್ಡಲ್ಲಿ ರೆಡಿ ಮಾಡಿ ಕೊಟ್ಟಿದ್ದು. ಬಟ್ 1-2 ತುತ್ತು ತಿಂದ, ಅದಕ್ಕಿಂತ ಮೇಲೆ ಅವನು ತಿನ್ನೋಕ್ಕೆ ರೆಡಿನೇ ಇರಲಿಲ್ಲ. ಪರವಾಗಿಲ್ಲ, ಇದನ್ನು ದೋಸೆ ಥರ ಮಾಡ್ಕೊಂಡು ಕೂಡ ಅವ್ರಿಗೆ ಕೊಡ್ಬೋದು. ಈ ಥರ ಮಾಡಿಕೊಡೋದಕ್ಕಿಂತ ನಾನು ನೆನ್ನೆ ತಿಂದಂತ ಇವತ್ತು ಈ ಥರ ರೆಡಿ ಮಾಡಿದ್ದು ಅಷ್ಟೇ. ಪರವಾಗಿಲ್ಲ, ಇವತ್ತು ತಿಂದಿಲ್ಲ ಅಂದರೆ ನಾನು ಏನು ಪರವಾಗಿಲ್ಲ. ಫ್ಯೂಚರಲ್ಲಿ ಡೆಫಿನೆಟ್ಲಿ ನಾನು ಒಂದ್ಸಲ ಇದನ್ನು ರೆಡಿ ಮಾಡಿ ಅವ್ನು ಕೊಡ್ತೀನಿ, ತಿನ್ನಿಸ್ತೀನಿ. ಇವಾಗ ಹಲ್ಲಿಲ್ಲ, ಮುಂದೆ ಹಲ್ಲು ಬರುತ್ತೆ ಅವಾಗ ತಿನ್ನಿಸ್ತೀನಿ. ಇವಾಗ ನಂಗೆ ಹಲ್ಲಿದೆ, ನಾನೇ ತಿಂತೀನಿ. ಜಸ್ಟ್ ಫಾರ್ ಫನ್ನಿ ಆಯಿತಾ. ಓಕೆ ಸ್ನೇಹಿತರೆ, ಯಾವತ್ತೂ ನಾನು ಹೇಳೋದು ಒಂದೇ ಮಾತು, ಈಟ್ ಹೆಲ್ದಿ, ಸ್ಟೇ ಹೆಲ್ದಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.